ಮಾಸ್ಟರ್ಸ್ಗೂ ನಮಸ್ತೆ. ನಾನು ಈ ದಿನ ಈ ಒಂದು ಧಾರ್ಮಿಕ ವಿಚಾರ ಅಂದರೆ ಈ ಸ್ತ್ರೀ ಸೌಭಾಗ್ಯದ ಮಾಂಗಲ್ಯದ ಬಗ್ಗೆ ಮಾತಾಡ್ತೇನೆ. ಮಾಂಗಲ್ಯ ಸ್ತ್ರೀಗೆ ಸೌಭಾಗ್ಯ, ಶುಭಪ್ರದ ಹಾಗೂ ಗೌರವ ಮತ್ತು ಮಂಗಳಕರ ಸೂತ್ರ. ಮಂಗಳಸೂತ್ರದ ಕರಿಮಣಿಯಲ್ಲಿ ಶಿವನ ಸಾನ್ನಿಧ್ಯ ಇದ್ರೆ ಅರಿಶಿಣದ ದಾರದಲ್ಲಿ ತಾಯಿ ಪಾರ್ವತಿ ನೆಲೆಸಿದ್ದಾಳೆ. ಸುಖ ದಾಂಪತ್ಯ ಜೀವನಕ್ಕೆ ಯಾರ ದೃಷ್ಟಿಯೂ ತಾಕದಿರಲಿ, ವೈವಾಹಿಕ ಜೀವನ ಸುಖ ಸಮೃದ್ಧಿಯಿಂದ ತುಂಬಿರಲಿ ಎಂದು ತಾಳಿ ಕರಿಮಣಿ ಸೇರಿಸಿದ ಮಂಗಳಸೂತ್ರ ಸರವನ್ನು ವಿವಾಹಿತ ಸ್ತ್ರೀಯರು ಧರಿಸ್ತಾರೆ. ವಿವಾಹದ ಸಮಯದಲ್ಲಿ ಅರಿಶಿಣ ದಾರದಲ್ಲಿ ಪೋಣಿಸಿದ ಮಾಂಗಲ್ಯವನ್ನು ವರನ ಕೈಯಿಂದ ವಧುವಿಗೆ ಕಟ್ಟಿಸುವಾಗ ಪುರೋಹಿತರು ಮಾಂಗಲ್ಯ ಧಾರಣೆ ಮಂತ್ರ ಹೇಳ್ತಾ 3 ಗಂಟೆ ಹಾಕಿಸ್ತಾರೆ. 3 ಗಂಟಿನ ಅರ್ಥ ಗಂಡನ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ವಧುವಿನ ಸೌಭಾಗ್ಯ ಅದರ ಸಂಕೇತವಾಗಿದೆ. ಇದು ಶಂಕರಾಚಾರ್ಯರ ವಿರಚಿತ ಸೌಂದರ್ಯ ಲಹರಿಯಲ್ಲಿದೆ. ಮತ್ತೆ ಈ ತಾಳಿ ಸ್ತನದ ಆಕಾರದಲ್ಲಿದೆ, ಅಂದರೆ ಬಟ್ಲ ಆಕಾರದಲ್ಲಿದೆ ಅಂತಾರೆ. ಅಂದರೆ ಮಾಂಗಲ್ಯ ಈ ಆಕಾರದಲ್ಲಿ ಇರಲು ಶಿವ ವರ ಕೊಟ್ಟಿರುವ ಕತೆ ಶಿವಪುರಾಣದಲ್ಲಿದೆ. ಅಂದರೆ ಅದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಸುಮ್ಮನೆ ಮೇಲ್ಮೇಲೆ ಇಂಪಾರ್ಟೆಂಟ್ ಮಾತ್ರ ಹೇಳ್ತೆ. ವಿವಾಹದ 2 ತಾಳಿಗಳಿಗೂ ಅಂದರೆ ತವರು ಮನೆ ತಾಳಿ, ಗಂಡನ ಮನೆ ತಾಳಿ, ತಾಳಿಗೆ ಅರಿಶಿನ ಕುಂಕುಮ ಹಚ್ಚುವಾಗ ಹಿಂಭಾಗದಲ್ಲಿ ತುಂಬಿದಂತಿರಬೇಕು. ಹಾಗೆ ಇಷ್ಟದಂತೆ ಮಾಂಗಲ್ಯದ ಚಿನ್ನದ ಸರ ಹಾಕ್ಕೊಂಡ್ರು ಅರಿಶಿನ ಹಚ್ಚಿದ ಹಸಿದರ ಅಂದರೆ 2 ಎಳೆ ದಾರ ತೆಳಗಿದ್ರೆ 5 ಎಳೆ ದಾರ, ತಾಳಿ, ಗುಂಡು, ಕೋವಿ, ಕರಿಮಣಿ ಜೊತೆಗೆ ಹವಳ, ಮುತ್ತು ಹೀಗೆ ಕ್ರಮವಾಗಿ ಜೋಡಿಸಿ ಪೋಣಿಸಿ ಚಿನ್ನದ ಸರಕ್ಕೆ ಅಥವಾ ಪೋಣಿಸಿದ 2 ಎಳೆ ಕರಿಮಣಿ ಸರಕ್ಕೆ ಸೇರಿಸಿ ಧರಿಸಬೇಕು. ಗಂಡನ ಮನೆ ತಾಳಿ ಬಲಭಾಗದಲ್ಲಿ, ತವರು ಮನೆ ತಾಳಿ ಎಡಭಾಗದಲ್ಲಿ ಬರಂತೆ ಹಾಗೂ 2 ತಾಳಿ ಒಂದಕ್ಕೊಂದು ತಗಲದಂತೆ ಮಧ್ಯದಲ್ಲಿ 2 ಬಂಗಾರದ ಗುಂಡು ಅಥವಾ 2 ಕರಿಮಣಿ ಹವಳ ಇರುತ್ತೆ. 2 ತಾಳಿಯ ಅಕ್ಕಪಕ್ಕದಲ್ಲಿ ರಕ್ಷಣೆಗಾಗಿ ಮೊದಲು ಗುಂಡು, ಆಮೇಲೆ ಕೋವಿ, ನಂತರ ಕರಿಮಣಿ, ಈ ರೀತಿ ಮಾಂಗಲ್ಯ ಇರಬೇಕು ಅಂತ ಶಾಸ್ತ್ರ ಇದೆ. ಮಾಂಗಲ್ಯ ಸರ ಕುತ್ತಿಗೆಯಿಂದ ಎದೆಗುಂಡಿಗೆಗೆ ಸರಿಯಾಗಿ ಅಥವಾ ನಮ್ಮ ಬೈತಲೆಗೆ ಮುಟ್ಟುವಂತೆ ಇರಬೇಕು. ಕರಿಮಣಿ ಶಿವನ ಸಂಕೇತ ಆದರೆ ಹಳದಿ ದಾರ ಪಾರ್ವತಿ. ಇದರಿಂದ ಶಿವ ಪಾರ್ವತಿಯ ಅನುಗ್ರಹ ದೊರೆತು ವೈವಾಹಿಕ ಜೀವನ ಸುಖವಾಗಿರುತ್ತೆ. ಹಾಗೂ ಕರಿಮಣಿ ಶನಿಗ್ರಹದ ಸಂಕೇತ ಆಗಿದೆ. ಬಂಗಾರ ಗುರುತತ್ವವನ್ನು ಸೂಚಿಸುತ್ತೆ. ಶನಿ ಮತ್ತು ಗುರು ಪರಸ್ಪರರ ಕ್ರಿಯೆಯ ಕಾರಣ ಸಂತೋಷದ ಜೀವನಕ್ಕೆ ಕಾರಣವಾಗಿದೆ. ಅರಿಶಿಣ ಕುಂಕುಮದಲ್ಲಿ ಸರ್ವಮಂಗಳೆಯ ನೆಲೆಸಿರುತ್ತಾಳೆ. ಮದುವೆಯಲ್ಲಿ ಕಟ್ಟಿದ ತಾಳಿಗಳನ್ನು ಈಗಿನವರು ಹಾಕಿಕೊಳ್ಳುವುದು ಕಡಿಮೆಯಾಗಿದೆ. ಇನ್ನು ಕೆಲವರು ತಾಳಿಗಳನ್ನು ಕೆಲವು ಪದಕಗಳ ಒಳಗೆ ಬರುವಂತೆ ಅಥವಾ ರಾಮ, ಸೀತೆ, ವೆಂಕಟೇಶ್ವರ, ಲಕ್ಷ್ಮಿ ಇಂಥ ಬೇರೆ ಬೇರೆ ಚಿತ್ರಗಳಿರುವ ಪದಕಗಳ ಒಳಗೆ ತಾಳಿ ಸೇರಿಸಿರ್ತಾರೆ. ಆದರೆ ಅದು ಸರಿಯಲ್ಲ. ಆದರ್ಶ ದಂಪತಿಗಳಾದ ಶಿವಪಾರ್ವತಿ, ರಾಮ, ಸೀತೆ, ವಿಷ್ಣು, ಲಕ್ಷ್ಮಿ ಇವರು ಯಾರು ತಮ್ಮ ತಾಳಿಗಳನ್ನು ಪದಕಗಳ ಮಧ್ಯೆ ಆಗಲಿ ಅಥವಾ ರಾಮನ ಚಿತ್ರ, ವಿಷ್ಣುವಿನ ಚಿತ್ರಗಳ ಜೊತೆ ಹಾಕ್ಕೊಂಡಿರಲಿಲ್ಲ. ತಾಳಿ ಇನ್ನೊಬ್ಬರ ಕಣ್ಣಿಗೆ ಕಾಣದಂತೆ ಸೆರಗಿನೊಳಗೆ ಮುಚ್ಚಿರಬೇಕು. ಮತ್ತೆ ಈ ಮಹಿಳೆಯರು ಧರಿಸುವ ಚಿನ್ನದ ತಾಳಿ
ಸಮ ಶೀತೋಷ್ಣವಾಗಿದೆ. ಮಾಂಗಲ್ಯ ಎದೆಗೆ ಅಂಟಿದಂತಿರಬೇಕು. ಅಂದ್ರೆ ವೈಜ್ಞಾನಿಕವಾಗಿ ಮಾಂಗಲ್ಯದ ವಿಶೇಷ ಶಕ್ತಿಯಿಂದಾಗಿ ಮಹಿಳೆಯರ ಎದೆಹಾಲು ಅತಿ ತಂಪು ಅಥವಾ ಬಿಸಿ ಇರದೆ ಹದವಾಗಿದ್ದು ಮಗುವಿಗೆ ಕುಡಿಯಲು ಹಿತವಾಗಿರುತ್ತೆ. ಸ್ನಾನ ಮಾಡುವಾಗ ಮಾಂಗಲ್ಯ ಸರ ತೆಗೆದಿಡದೆ ಸ್ನಾನ ಮಾಡಬೇಕು. ಸ್ನಾನದ ನೀರು ಪಾದದವರೆಗೂ ಇಳಿದು ಇದರ ಪ್ರಭಾವದಿಂದ ಕೋಪ ತಾಪ ಕಡಿಮೆಯಾಗಿ ಶಾಂತ ಮನಸ್ಥಿತಿ ಇರುತ್ತೆ. ಮನಸ್ಸಿಗೆ ಕಿರಿಕಿರಿಯಾದಾಗ ಅಥವಾ ಅಲ್ದಿದ್ರೂ ಸಹ ಆಗಾಗ ಹತ್ತಿರದ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ಬಟ್ಲು ಅರಿಶಿನ ಕೊಡಬೇಕು, ಕುಂಕುಮ ಅರ್ಚನೆ ಮಾಡಿಸ್ಬೇಕು. ಮಹಿಳೆಯರಿಗೆ ಬಲಗಣ್ಣು ಅದುರಿದಾಗ ಆತಂಕ ಆಗುತ್ತೆ. ಆಗ ಮಾಂಗಲ್ಯವನ್ನು ಕಣ್ಣಿನ ಮೇಲ್ಭಾಗದ ಸುತ್ತ ಹಗುರವಾಗಿ ಒತ್ಕೊಳ್ಬೇಕು. ಮನಸ್ಸಿಗೆ ಸಮಾಧಾನವಾಗಲು ದೇವರ ಮುಂದೆ ದಿನಾಗ್ಲೂ ತುಪ್ಪದ ದೀಪ ಹಚ್ಚಿ. ಶ್ರೀ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಂದು 3 ಸಾರಿ ಹೇಳಿ ಅಕ್ಷತೆ ಹಾಕಿ ಕೈ ಮುಗಿಬೇಕು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಮಿ ಶುಭಗೆ ತ್ವಂ ಜೀವ ಶರದತ್ತಮಂ. ಇಷ್ಟಕ್ಕೆ ನನ್ನ ಮಾಂಗಲ್ಯ ಧಾರಣೆ ಬಗ್ಗೆ ಮುಗಿಸುತ್ತೇನೆ. ಟೈಮ್ ಇದ್ರೆ ನಾನು ಇನ್ನೊಂದು ವಿಷಯನೂ ಹೇಳ್ತೇನೆ. ಅಂದ್ರೆ ಎಷ್ಟು ನಿಮಿಷ ಹಾಕೋದು ಮೇಡಮ್ ಅದು? ಇಷ್ಟೇ ಹೊತ್ತು ಆಗ್ಬೋದು. ಮಾತಾಡಿ. ಅಂದ್ರೆ ನಾವು ಪ್ರದಕ್ಷಿಣೆ ಯಾಕೆ ಹಾಕ್ಬೇಕು ದೇವಸ್ಥಾನದಲ್ಲಿ ಅಂತ ಮಾತಾಡಿ ಮೇಡಮ್. ನಾನು ಸಾರಿ ಇದು ನಾ ಮಾತಾಡಿದೀನಿ ಆಗ್ಲೇ. ಓಕೆ ಮೇಡಮ್, ಮುಗ್ದಿದೆ ಅಂದ್ರೆ ಮುಗ್ಸೋಣ, ಇದೆ ಅಂದ್ರೆ ಮಾತಾಡಿ. ಸರಿ ಮುಗ್ದಿದೆ. ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ನಾನು ಇಷ್ಟಕ್ಕೆ ಮುಗಿಸ್ಕೊಳ್ತೇನೆ.